ಕುಂಬಾರಕಿ ಈ ಒಂದು ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ಸುಮಾ ಅವರು. ಬರ್ಲಿ ಜೋರಾದ ಚಪ್ಪಾಳೆ. ಎಂಬುವ ಮಣ್ಣನು ತರಿಸಿ ತನು ಎಂಬುವ ನೀರನು ಹಣಿಸಿ ಚಿನ್ನ ಎಂಬುವ ಮಣ್ಣನು ತರಿಸಿ ತನು ಎಂಬುವ ನೀರನು ಹಣಿಸಿ ಮನ ಎಂಬುವ ಕೂದಲನು ಕಲಿಸಿ ಮನ ಎಂಬುವ ಕೂದಲನು ಕಲಿಸಿ ಗುಣ ಎಂಬುವ ಸೂಸನು ಹಾಕುವ ಕುಂಬಾರಕಿ 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 ಬ್ರಹ್ಮಾಂಡವೆಲ್ಲ ತುಂಬಿಕೊಂಡಿರುವಾಗಿ ಕುಂಬಾರಕಿ 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 ಕುಂಬಾರಕಿ. ಮೂರು ಕಾಸಿಗೊಂದು ಕುಡಕಿಯ ಮಾರಿ ಆರು ಕಾಸಿಗೊಂದು ಗಡಗಿಯ ತೂರಿ ಮೂರು ಕಾಸಿಗೊಂದು ಕುಡಕಿಯ ಮಾರಿ ಆರು ಕಾಸಿಗೊಂದು ಗಡಗಿಯ ತೂರಿ ವಸುಧೆಯೊಳು ಶಿಶುನಾಳಾಧೀಶನ ಮುಂದೆ ಸಗಪ ಮಗಸನಿ ನಿಸದನಿ ಸನಿಧ ಪದ ಸನಿ ಪಗ ಸರಿ ರಿ ಗರಿ ಗ ಸರಿ ನಿ ಸದನಿ ದಸನಿ ಸದನಿ ಪದ ಪನಿ ಧನಿ ಪದ ಮ ಪನಿ ನಿ ಪ ಮಗ ರಿ ಗ ನಿ ಪಗ ಮಾರಿ ಗ ಮ ಪ ಸ ಸನಿ ಪನಿ ಸ ಗ ಗರಿ ರಿ ಗರಿ ಸನಿ ಸದನಿ ಗರಿ ಸಾ ವಸುಧೆಯೊಳು ಶಿಶುನಾಳಾಧೀಶನ ಮುಂದೆ ವಸುಧೆಯೊಳು ಶಿಶುನಾಳಾಧೀಶನ ಮುಂದೆ ಧ್ಯಾನದ ಮಗಿಯೊಂದ ಇಡುವಾಗಿ ಕುಂಬಾರಕಿ ಕುಂಬಾರಕಿ
ಅದಕ್ಕಿಂತ ಮುಂಚೆ ಅರ್ಚನಾ ಮ್ಯಾಮ್, ನಾನು ನಿಮ್ಮ ಕ್ಲಾಪ್ ಮಾಡಬೇಕು. ಪ್ಲೀಸ್ ಗಿವ್ ಅ ಬಿಗ್ ಹ್ಯಾಂಡ್. ಸೊಗಸಾಗಿ ಹಾಡಿದಿರಿ. ಆ್ಯಂಡ್ ನಮ್ಮ ಗಣೇಶ್ ಅವ್ರು ನುಡಿಸಿದಂತಹ ಲಾಸ್ಟ್ ಬಿಟ್ ಅದು ನಿಮಗೆ ಡೆಡಿಕೇಶನ್. ಥ್ಯಾಂಕ್ ಯು ಸೋ ಮಚ್. ಓಕೆ, ನಾನು ಈ ಸಾಂಗ್ ಫಸ್ಟ್ ಟೈಮ್ ಕೇಳಿದಾಗ ನನಗೆ ಮ್ಯಾಮ್ ಗೊತ್ತಿರಲಿಲ್ಲ. ಬಟ್ ಫಸ್ಟ್ ಟೈಮ್ ನಾನು ಕೇಳಿದಾಗ ಈ ಹಾಡು ಹೇಗಾದರೂ ನಾನು ಕಲಿತೀನಿ ಅಂತ ಹೇಳಿಬಿಟ್ಟು ಡಿಸೈಡ್ ಆಗಿದ್ದೆ. ಬಟ್ ಅದರಲ್ಲಿರೋವಂಥ ಟ್ವಿಸ್ಟ್ಗಳೆಲ್ಲ ಕೇಳಿಬಿಟ್ಟು ಭಯ ಆಗ್ತಿತ್ತು, ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು. ಪ್ಲಸ್ ಲಾಸ್ಟ್ ಚರಣದಲ್ಲಿ ಬರುವಂಥ ಸರಿಗಮಗಳು ನಾನು ಸಂಗೀತ ಕಲ್ತಿಲ್ಲ ಮ್ಯಾಮ್. ನನಗೆ ಅದು ಕಷ್ಟ ಅಂತ ಫಸ್ಟ್ ಗೊತ್ತಿತ್ತು. ಪ್ಲಸ್ಸು ಹೇಗಾದರೂ ಕಲಿಬೇಕು ಅನ್ನುವಂಥ ಛಲ ಬಂತು. ಬಟ್ ಕಾಂಪಿಟೇಷನಿಗೆ ನಾನು ಈ ಹಾಡನ್ನು ಕೊಟ್ಟಿರಲಿಲ್ಲ. ಅದು ಹೇಗೋ ನನ್ನ ಹತ್ರ ಅದೇ ಹುಡ್ಕೊಂಡು ಬಂತು, ಹಾಡಲೇಬೇಕು ಅಂತ. ಬಟ್ ನಾನು ರಿಸ್ಕ್ ತಗೊಂಡಿದ್ದೀನಿ ಅಂತ ಅನ್ನಿಸ್ತಿದೆ ಇವತ್ತು ನನಗೆ. ಕುಂಬಾರಕಿ 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 ಕುಂಬಾರಕಿ. ಯಾಕೆ ಅಂತಂದರೆ ಮ್ಯಾಮ್ ಕಂಪೋಸ್ ಮಾಡಿರೋಂಥ ಸಾಂಗ್ನ ಅವ್ರ ಮುಂದೆನೇ ಹಾಡ್ತಿದ್ದೀನಿ. ಎಳೆಯಾಗಿ ಬಿಚ್ಚಿ ಅದನ್ನು ನೋಡ್ತಾರೆ ಅಂತ ಗೊತ್ತು, ರಿಸ್ಕ್ ತಗೊಂಡಿದ್ದೀನಿ. ಯಾ, ದಟ್ಸ್ ಅಬೌಟ್ ಇಟ್. ಮ್ಯಾಮ್, ಇದನ್ನು ಸಿನಿಮಾದಲ್ಲೂ ಅಳವಡಿಸ್ಕೊಂಡ್ರಲ್ವಾ? ಒನ್ ಆಫ್ ದಿ ಮೂವೀಸ್ ಕಾರಂಜಿ ಅನ್ನೋ ವಿಜಯ ರಾಘವೇಂದ್ರ ಅವ್ರ ಸಿನಿಮಾದಲ್ಲಿ. ಬಹುಶಃ ಸಿನಿಮಾದಲ್ಲಿ ಬಳಸಿರೋದು ಬೇರೆ ಟ್ಯೂನು. ಅದೇ ಕರೆಕ್ಟ್. ಹಾಂ, ಆಮೇಲೆ ಐ ಥಿಂಕ್ ಇದನ್ನು ಜನಪದರು ಹಾಡೋ ಟ್ಯೂನೇ ಬೇರೆ ಅನಿಸುತ್ತೆ. ಹೌದು, ನಾನು ಮಾಡಿರೋ ಟ್ಯೂನು ಎಂಟೈರ್ಲಿ ಡಿಫ್ರೆಂಟ್. ಅದೇ ಕರೆಕ್ಟ್. ಎಸ್ ಮ್ಯಾಮ್, ಗೋಯಿಂಗ್ ಸ್ಟ್ರೇಟ್ ಟು ಯು, ಹೇಳಿ. ಸುಮಾ, ಫಸ್ಟ್ ಆಫ್ ಆಲ್ ಈ ಹಾಡನ್ನು ನೀನು ಹಾಡಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ. ನನಗೆ ಆ್ಯಸ್ ಅ ಕಂಪೋಸರ್ ನನಗೆ ತುಂಬ ಇಷ್ಟವಾಗಿರುವಂಥ ಹಾಡಿದು. ಯಾಕಂದರೆ ಒಬ್ಬ ಕಂಪೋಸರ್ ಆಗಿ ಕೆಲಸ ಮಾಡುವಾಗ ಪ್ರತಿಯೊಂದು ಹಾಡು ಆತನ ಒಂದು ಕೂಸಾಗಿರುತ್ತೆ. ಪ್ರತಿಯೊಂದು ಹಾಡಿಗೂ ಜೀವ, ಮಾಂಸ, ರಕ್ತ ಎಲ್ಲವನ್ನ ಕೊಟ್ಟು ನಾವು ಕಂಪೋಸ್ ಮಾಡ್ತೀವಿ. ಅದನ್ನು ನಾವು ಹಾಡಿದಾಗ ಆಗೋ ಸಂತೋಷಕ್ಕಿಂತ ಇನ್ನೊಬ್ಬರು ಹಾಡಿದಾಗ ನಮಗೆ ಸಿಗೋ ಸಂತೋಷ ಬೇರೆ, ಜಾಸ್ತಿ. ಅದು ನಮ್ಮ ಹಾಡಿಗೆ ಸಿಗುವ ಗೌರವ, ನಮ್ಮ ಕಂಪೋಸಿಷನಿಗೆ ಸಿಗುವ ಗೌರವ ಅಂತ ನಾನು ಭಾವಿಸ್ತೀನಿ. ನೀನು ತುಂಬ ಒಳ್ಳೆ ಪ್ರಯತ್ನ ಮಾಡಿದ್ಯಮ್ಮ, ನಿಜವಾಗ್ಲೂ ಮೆಚ್ಚಬೇಕು. ಯಾಕಂದರೆ ಇದರಲ್ಲಿ ತುಂಬ ಸಂಗತಿಗಳು ಬಳಸ್ಬಿಟ್ಟಿದ್ದೀನಿ ನಾನು. ಅದನ್ನೆಲ್ಲ ನೀನು ಪ್ರತಿಯೊಂದು ಸಂಗತಿನೂ ಬಿಡದೆ, ಇಲ್ಲ ಇದು ಕಷ್ಟ ಇದೆ ಇದನ್ನು ಬಿಟ್ಬಿಡ್ತೀನಿ ಅಂತ ಮಾಡಿಲ್ಲ ನೀನು. ನನಗೆ ಖುಷಿಯಾಗಿದ್ದದು ನೀ ಎಲ್ಲ ಸಂಗತಿಗಳನ್ನು ಪ್ರಯತ್ನ ಮಾಡಿದಿ. ಭಾಳಷ್ಟು ಸಂಗತಿಗಳು ಅದರ ಸ್ವರಸ್ಥಾನದಲ್ಲಿ ಸ್ವಲ್ಪ ಕೂರಿಸೋದಕ್ಕೆ ಸ್ವಲ್ಪ ನಿಮಗೆ ಗಡಿಬಿಡಿ ಆಯಿತು. ಆಮೇಲೆ ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಫಾಸ್ಟ್ ಇದೆ ಇದು ಒರಿಜಿನಲ್. ಆ ಟೆಂಪೋಲ್ಲಿ ಹಾಡಿದರೆ ಅವಳಿಗೆ ಪಾಪ ಇನ್ನೂ ಕಷ್ಟ ಆಗಿರೋದು ಅನ್ಕೋತೀನಿ. ಲಾಸ್ಟಲ್ಲಿ ಸ್ವರಗಳು ನೀನು ಪ್ರತಿಯೊಂದು ಸ್ವರನೂ ಕರೆಕ್ಟಾಗಿ ಹಾಡ್ದು, ಕರೆಕ್ಟಾಗಿ ಹೇಳಲಿಲ್ಲ ಅಷ್ಟೆ. ಯಾಕಂದರೆ ರೀ ಅನ್ನೋದು ರೀಯ ಸ್ಥಾನದಲ್ಲೇ ಇತ್ತು, ಬಟ್ ಬಾಯಲ್ಲಿ ನೀನು ರೀ ಅನ್ನೋದನ್ನ ಬದಲು ಬೇರೆ ಸ್ವರದ ಹೆಸರನ್ನು ಹೇಳಿದೆ. ಬಟ್ ಓವರಾಲ್ ನೋಡ್ಲಿಕ್ಕೆ ಹೋದರೆ ಅದ್ಭುತವಾದ ಪ್ರಯತ್ನ ಮಾಡಿದಿ. ಇದಕ್ಕೆ ನಾನು ನಿನಗೆ ಚಪ್ಪಾಳೆ ತಟ್ಟಲೇಬೇಕು. ಮೇಡಮ್, ನಿಮ್ಮ ಕಂಠದಲ್ಲಿ ಒಂದು ಚರಣ ಕೇಳಬಹುದಾ ಅಂತ? ಒಂದು ಚರಣ. ಇದಕ್ಕಿಂತ ಸಂತೋಷ ಬೇಕಾ? ಕುಂಬಾರ ಕಿ ಕುಂಬಾರ ಕಿ ಕುಂಬಾರ ಕಿ ಬ್ರಹ್ಮಾಂಡವೆಲ್ಲ ತುಂಬಿಕೊಂಡಿರುವಾಗಿ ಕುಂಬಾರ ಕಿ ಕುಂಬಾರ ಕಿ ಕುಂಬಾರ ಕಿ ಕುಂಬಾರ ಕಿ.
ಕಾಸಿಗೊಂದು ಕುಡಕಿಯ ಮಾರಿ 6 ಕಾಸಿಗೊಂದು ಗಡಗಿಯ ತೂರಿ 3 ಕಾಸಿಗೊಂದು ಕುಡಕಿಯ ಮಾರಿ 6 ಕಾಸಿಗೊಂದು ಗಡಗಿಯ ತೂರಿ ವಸುಧೆಯೊಳು ಶಿಶುನಾಳಧೀಶನ ಮುಂದೆ ಸನಿ ನಿಸಗರಿ ಸನಿಧ ಪದ ಸನಿ ಪಗ ಸರಿ ಸಗರಿಗ ಸರಿ ನಿಸ ನಿರಿ ಸರಿ ನಿಸ ಧನಿ ದಸ ನಿಸ ಧನಿ ಪದ ಪನಿ ಧನಿ ಪದ ಮ ಪನಿ ನಿ ಪ ಮಗ ರಿ ಗ ನಿ ಪ ಗ ಮ ರೆ ಗ ಮ ಪ ಸ ಸ ನಿ ಪ ನಿ ಸ ಗ ಗ ರೆ ರಿ ಗ ರಿ ಸರಿ ಸ ನಿ ಸ ನಿ ಧ ಗ ರೆ ಸ ವಸುಧೆಯೊಳು ಶಿಶುನಾಳಧೀಶನ ಮುಂದೆ ವಸುಧೆಯೊಳು ಶಿಶುನಾಳಧೀಶನ ಮುಂದೆ ಧ್ಯಾನದ ಮಗಿಯೊಂದ ಇಡುವಾಗಿಯೇ ಕುಂಬಾರಕಿ ಈಕಿ ಕುಂಬಾರಕಿ ಕುಂಬಾರಕಿ ಈಕಿ ಕುಂಬಾರಕಿ ಬ್ರಹ್ಮಾಂಡವೆಲ್ಲ ತುಂಬಿಕೊಂಡಿರುವ ಕುಂಬಾರಕಿ ಈಕಿ ಕುಂಬಾರಕಿ ಕುಂಬಾರಕಿ ಈಕಿ ಕುಂಬಾರಕಿ ಬ್ರಹ್ಮಾಂಡವೆಲ್ಲ ತುಂಬಿಕೊಂಡಿರುವ ಕುಂಬಾರಕಿ ಈಕಿ ಕುಂಬಾರಕಿ ಕುಂಬಾರಕಿ ಬ್ರಹ್ಮಾಂಡವೆಲ್ಲ ತುಂಬಿಕೊಂಡಿರುವ ಕುಂಬಾರಕಿ 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 ಅರ್ಚನಾ ಮ್ಯಾಮ್, ನೀವು ಹಾಡಿದಕ್ಕೆ ನಮ್ಮ ಇಡೀ ಗಾನ ಸಿಂಚನ ವೇದಿಕೆಯ ಪರವಾಗಿ ಎಷ್ಟು ಜನ ನೋಡ್ತಿದ್ರು ಆ ಪ್ರೇಕ್ಷಕರ ಪರವಾಗಿ ಥ್ಯಾಂಕ್ ಯು ಸೋ ಮಚ್. ಸೊಗಸಾಗಿತ್ತು. ನಿಮಗೆ ನಿಮ್ಮ ಧ್ವನಿಗೆ ಯಾರು ಕಣ್ಣು ಬೀಳದೆ ಇರಲಿ. ಥ್ಯಾಂಕ್ ಯು. ಅಮೇಝಿಂಗ್. ಎಂಥ ಟ್ಯಾಲೆಂಟೆಡ್ ಮ್ಯೂಸಿಷಿಯನ್ಸ್ ವಾದ್ಯಗಾರರು ನಮ್ಮೊಟ್ಟಿಗಿದ್ದಾರೆ ನಿಜವಾಗ್ಲು. ಅಲ್ಲ, ನಾನು ಎಲ್ಲ ಕಾರ್ಯಕ್ರಮದಲ್ಲೂ ವಾದ್ಯಗಾರರೇ ನನ್ನ ಬ್ಯಾಕ್ ಬೋನು. ಅವರಿಲ್ಲದೆ ನಾನಿಲ್ಲ ಅಂತ ಹೇಳೋದು ಇದೇ ಕಾರಣಕ್ಕೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು. ಅಮೇಝಿಂಗ್. ಓಕೆ, ಆ್ಯಕ್ಚುಲಿ ಏನು ಗೊತ್ತಾ ಸುಮಾ, ನಿಮ್ಮಿಂದ ನೀವು ಈ ಹಾಡು ಸೆಲೆಕ್ಟ್ ಮಾಡಿರೋದ್ರಿಂದ ಇಷ್ಟೊಂದೆಲ್ಲ ಆಯಿತು. ಸೊ ಥ್ಯಾಂಕ್ಸ್ ಟು ಯು. ಪ್ರೇಮ್ಗಲ್ ಸರ್ ಹೇಳಿ. ಸುಮಾ ಅವರೇ, ಆ ಹಾಡನ್ನು ನೀವು ಪ್ರಯತ್ನ ಪಟ್ಟು ಹಾಡಿದ್ರಲ್ಲ, ಆಗಾಗ ಶರೀಫರು ಇಲ್ಲಿ ಬಂದು ಹೋಗ್ತಾ ಇರ್ತಾರೆ ನಮ್ಮ ವೇದಿಕೆಗೆ. ಅದೇ ಒಂದು ದೊಡ್ಡ ಖುಷಿ. ದಿನಕ್ಕೊಮ್ಮೆ ಆದರೂ ಯಾರಾದರೂ ಒಂದು ಶರೀಫರ ತತ್ವಗೀತೆಯಲ್ಲಿ ಆಡೋದನ್ನು ನಾನು ಗಮನಿಸಿದ್ದೀನಿ. ಅದು ಇನ್ನು ಮುಂದೆನೂ ಬರ್ತಾ ಇರಲಿ. ಚೆನ್ನಾಗಿ ಆಡಿದ್ರಿ, ದೊಡ್ಡ ಪ್ರಯತ್ನ ಮಾಡಿದ್ರಿ ನೀವು. ಅಂದರೆ
ಕಡೆಯಲ್ಲಿ ನೀವು ಹೇಳಿದ್ರಲ್ಲ, ಅದು ನೀವು ಬೇರೆ ಸಂಗೀತ ಕಲ್ತಿಲ್ಲ ಅಂತ ಹೇಳಿದ್ರಿ, ಅದೆಷ್ಟು ಧೈರ್ಯ ಮಾಡಿದ್ರು. ನಮಗಂತೂ ತುಂಬ ಚೆನ್ನಾಗಿ ನೀವು ಅದನ್ನೆಲ್ಲ ಗಮಕಗಳನ್ನು ಆಡಿದ್ರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲ ಸರ್, ಶಾಸ್ತ್ರೀಯ ಸಂಗೀತವನ್ನು ಕಲಿಯದೆ ಅವಳು ಅಷ್ಟು ಉದ್ದದ ಸ್ವರ ಪ್ರಸ್ತಾರವನ್ನು ಹಾಡಿದಳಲ್ಲ, ಅವಳಿಗೆ ನಿಜವಾಗ್ಲೂ ಚಪ್ಪಾಳೆ ಕೊಡ್ತೀನಿ ನಾನು. ವೆರಿ ಗುಡ್ ಅಮ್ಮ. ಇನ್ನು ನೀನು ಕಲಿತ್ರೆ ಇನ್ನು ಯಾವ ಲೆವೆಲಿಗೆ ಹಾಡಬಹುದು ಯೋಚನೆ ಮಾಡು. ಕಲಿಯೋದಕ್ಕೆ ವಯಸ್ಸು ಅಂತ ಇಲ್ಲವೇ ಇಲ್ಲ. ಇಟ್ಸ್ ನೆವರ್ ಟು ಲೇಟ್. ಎಲ್ಲರೂ ಕಲಿಕೆ ಶುರು ಮಾಡಿ ನಿಮ್ಮ ನಿಮ್ಮ ಸಂಗೀತವನ್ನು, ಅದು ಜನಪದವೇ ಆಗಿರಲಿ, ಭಾವಗೀತೆಯೇ ಆಗಿರಲಿ, ಅದನ್ನು ಎಲ್ಲರೂ ಜಗವೇ ಮೆಚ್ಚಿ ನೋಡಬೇಕು. ಆ ಥರ ನೀವು ಅದನ್ನು ತೊಗೊಂಡು ಹೋಗಬೇಕು, ಪ್ರೊಜೆಕ್ಟ್ ಮಾಡಬೇಕು. ಅದೇ ನನ್ನ ಆಸೆ. ಅಮೇಝಿಂಗ್. ಒಂದು ರಾಜು ಸರ್, ಏನು ಹೇಳೋದು, ಇಂಥ ಸಂದರ್ಭ ಬಂದಾಗ ಹೆಮ್ಮೆ ಅನಿಸುತ್ತೆ ಅಲ್ವಾ? ಅದನ್ನು ಕಂಪೋಸ್ ಮಾಡಿದವ್ರು ಎದುರುಗಡೆ ಇದ್ದು ಅದನ್ನು ಹಾಡೋ ಧೈರ್ಯ ಮಾಡೋದು, ಅದು ಆ ಧೈರ್ಯಕ್ಕೆ ಮೊದಲು ನಾನು ನಿಮಗೆ 100 ಮಾರ್ಕ್ಸ್ ಕೊಡ್ತೇನೆ. ಆ ಸಂಗೀತದ ಅದು ಅಭ್ಯಾಸವೇ ಇಲ್ಲದೋ, ಸ್ವರಸ್ಥಾನ ಅಭ್ಯಾಸ ಮಾಡದೇ ಇದ್ದು ಈ ಹಾಡನ್ನು ಆಯ್ಕೆ ಮಾಡಿ ತಪ್ಪಾದರೆ ಹೊರಗಡೆ ಹೋಗಬೇಕಾಗತ್ತೆ ಅಲ್ವಾ? ಅದಕ್ಕೆ ಸಿದ್ಧ ಇದ್ದೇ ಈ ಹಾಡು ಹಾಡ್ತೀರಿ ಅಂತಂದರೆ ರಿಯಲಿ ನೀವು ಕಾಂಪಿಟೇಷನ್ಗೆ ಅರ್ಹರು. ಈ ವೇದಿಕೆಗೆ ನೀವು ಅರ್ಹರು. ಥ್ಯಾಂಕ್ ಯು ಸೊ ಮಚ್. ಅದು ಭಾಳ ಮುಖ್ಯ. ಮೇಡಮ್ ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡಿ. ಇದನ್ನು ನೀವು ಇನ್ನೂ ಕಲ್ತ್ರೆ, ನೀವು ಕಲ್ತು ಯಾವುದು ಬೇಕಾದ್ರೂ ಹಾಡಿ ಅಲ್ವಾ? ಅದನ್ನು ಕಲಿಬಾರ್ದು ಅಂತೇಳಿ ಅದನ್ನು ದೂರ ಇಟ್ಟರೆ ಅದರಿಂದ ಅದಕ್ಕೆ ನಷ್ಟ ಆಗಲ್ಲ, ನಮ್ಗೆ ನಷ್ಟ ಆಗೋದು. ಸಂಗೀತಕ್ಕೆ ಏನಾರ ನಷ್ಟ ಆಗತ್ತಾ? ಇಲ್ಲ ಸರ್, ನಾನು ಆ್ಯಕ್ಚುಲಿ ಜಾಸ್ತಿ ಬಾರಿ ನಾನು ಪ್ರಯತ್ನ ಪಟ್ಟು ಕ್ಲಾಸ್ಗೆ ಸೇರಿ ಮತ್ತೆ ಡ್ರಾಪ್ ಔಟ್ ಆದೆ. ಬಿಡಬೇಡಿ ಅದನ್ನು. ನಾನು ಅಬ್ಸರ್ವ್ ಮಾಡಿದ್ದೇನೆ ಗೊತ್ತಾ, ಮೇಡಮ್ ಹಾಡನ್ನು ಪೂರ್ತಿ ಕೇಳಿ ಅದನ್ನಷ್ಟು ಅದೇ ಥರ ಹಾಡಬೇಕು ಅಂತ ಪ್ರಯತ್ನ ಮಾಡಿದ್ರಲ್ಲ, ಅಲ್ಲಿ ನೀವು ಗೆದ್ರಿ. ಭಾಳ ಸಂತೋಷ. ನಾವು ಎಲ್ಲ ಚಿಕ್ಕ ವಯಸ್ಸಲ್ಲಿ ಅನ್ಕೋತಾ ಇದ್ವಿ, ದೊಡ್ಡ ದೊಡ್ಡ ಗಾಯಕರುಗಳನ್ನ ನೋಡಿದಾಗ ಇವ್ರ ಜೊತೆ ಹೋಗಿ ನಾವು ನಿಂತ್ಕೋತೀವ, ಕೇಳ್ತೀವ, ಇವ್ರನ್ನ ನೋಡ್ತೀವ ಅನ್ನೋದೆಲ್ಲ ಕಲ್ಪನೆ ಇರ್ತಿತ್ತು. ಅಭ್ಯಾಸ ಮಾಡ್ತಾ 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 ಅದು ದಕ್ಕತ್ತೆ ಅಲ್ವಾ? ಮಾಡಬೇಕು, ಅಭ್ಯಾಸ ಮಾಡಬೇಕು ಅಷ್ಟೇ, ಬೇರೇನಿಲ್ಲ. ಎಷ್ಟು ಅದ್ಭುತವಾದ ಗಾಯನ ಅಲ್ವಾ? ಹೌದು ಸರ್, ನನ್ನ ಡ್ರೀಮ್ ಇವತ್ತು ಗಾನಸಿಂಚನದ ಮುಕುಟಮಣಿ ತಾನೇ ಮೇಡಮ್? ಹೌದು ಸರ್. ಕೊಡಿ ಚಪ್ಪಾಳೆ ಜೋರಾಗಿ. ಈಗ ಅವ್ರು ಹೇಳುವಂಥ ಒಂದೊಂದು ಮಾತುಗಳನ್ನು ಶ್ರದ್ಧೆಯಿಂದ ಕೇಳ್ತಾ ಇದ್ದೀರಿ ಅಂತ ನನಗೀಗ ಅನಿಸ್ತಾ ಇದೆ. ನೀವು ಕೇಳ್ತಾ ಇದ್ದೀರಿ, ಅದಕ್ಕೋಸ್ಕರ ಈ ಕಾಂಪಿಟೇಷನ್ನು ಚೆನ್ನಾಗಿ ಆಗ್ತಾ ಇದೆ. ಆಗಲಿ, ಒಳ್ಳೆಯದಾಗಲಿ. ಗೆಲುವು ಸೋಲು ಆಮೇಲೆ ನೋಡೋಣ. ಆದರೆ ನೀವು ಇವತ್ತು ಪ್ರದರ್ಶನ ಮಾತ್ರ ನಮಗೆಲ್ರಿಗೂ ಸಂತೋಷ ಆಯಿತು. ತುಂಬ ಸಂತೋಷ ಆಯ್ತಮ್ಮ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್.